ಕೆಳಗಡೆ ಹೋಗ್ಬಿಟ್ಟು ನಮ್ಮ ಅಮ್ಮ ಆಮೇಲೆ ನಮ್ಮ ಅಕ್ಕನ ಚೂರು ಭಯ ಪಡ್ಸೋಣ ಅದು ನೋಡ್ಬಿಟ್ಟು ಹೋಗಿ ತೆಗಿತಾ ಸ್ಲೋ ಆಗಿ ತೆಗಿ ಸ್ಲೋ. ನೀ ಎಷ್ಟು ಸ್ಲೋ ಆಗಿ ತೆಗಿತೀಯೋ ಜಾಸ್ತಿ ನೋವುತ್ತೆ. ಸರಿ ಒಂದೇ ಸಲ ತೆಗ್ಬಿಡು ಫುಲ್. ಒಂದು ರೂಲ್ ಇದೆ, ಅವ್ರಿಗೆ ರೂಲ್ಸ್ ಅಪ್ಲೈ ಆಗಲ್ಲ, ನನಗೆ ಮಾತ್ರ ರೂಲ್ಸ್ ಅಪ್ಲೈ ಆಗುತ್ತಂತೆ ನೋಡಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ತುಂಬ ಜನ ನನಗೆ ಹೇಳ್ತಾ ಇದ್ರಲ್ಲ ನನ್ನ ಮುಖ ಫುಲ್ ಡಾರ್ಕ್ ಆಗಿಬಿಟ್ಟಿದೆ ಅಂತ. ಅದಕ್ಕೆ ನಾನು ನಮ್ಮ ಮಕ್ಕಂದು ಫೇಶಿಯಲ್ ಕಿಟ್ ನೋಡಿದ್ದೆ, ಅದಕ್ಕೆ ಅದು ತೊಗೊಂಡು ನಾನು ಫೇಶಿಯಲ್ ಮಾಡ್ಕೊತೀನಿ ನಾನು ಸೆಲ್ಫಿಗೆ ಅಂದ್ಕೊಂಡೆ. ಸೊ ಬನ್ನಿ ಇವತ್ತೇನೋ ಫೇಶಿಯಲ್ ಮಾಡೋಣ. ಸೊ ಏನೋ ಇದು ಗ್ಲಾಮ್ ಬೀಡಾದು ಏನೋ ತಂದಿದ್ಲು, ಇದೇನು ಪ್ರಮೋಷನ್ ಅಲ್ಲ. ಸೊ ಏನೋ ತಂದಿದ್ಲು, ರೈಸ್ ವಾಟರ್ ಬ್ರೈಟ್ನಿಂಗ್ ಫೇಶಿಯಲ್ ಕಿಟ್ ಅಂತೆ. ಸೊ ಬನ್ನಿ ಮಾಡಿಕೊಂಡು ಏನೇನಾಗುತ್ತಂತ ನೋಡೋಣ. ಸೊ ಗೈಸ್, ಅದು ತೆಗೆದ್ಮೇಲೆ 6 ಸ್ಟೆಪ್ಸ್ ಏನೋ ಇದೆ. ಸೊ ಅದ್ರ ಹಿಂದೆ ಎಲ್ಲ ಬರೆದಿರುತ್ತೆ. ಸೊ ಈ ಥರ. ಸೊ ಸ್ಟೆಪ್ 1, ಸ್ಟೆಪ್ 2. ಸೊ ಸ್ಟೆಪ್ 1 ಏನೋ ಫೇಶಿಯಲ್ ಕ್ಲೆನ್ಸರ್ ಅಂತೆ, ಪಾಲಿಷರು, ಆಮೇಲೆ ಫೇಶಿಯಲ್ ಮಸಾಜ್ ಕ್ರೀಮು, ಹೈಡ್ರೇಷನ್ ಜೆಲ್, ಫೇಶಿಯಲ್ ಮಾಸ್ಕ್, ಆಮೇಲೆ ಫೇಶಿಯಲ್ ಸೆರಮ್. ಸೊ ನಾನು ಯಾವತ್ತೂ ಮುಂಚೆ ಮಾಡ್ಕೊಂಡಿಲ್ಲ ನನ್ನ ಸೆಲ್ಫ್, ಲೈಕ್ ನಾನು ಮಾಡ್ಕೊಂಡಿರಲಿಲ್ಲ. ಸೊ ಇವತ್ತೇನೋ ಟ್ರೈ ಮಾಡ್ತಾಯಿದ್ದೀನಿ, ನೋಡೋಣ. ಹಿಂದೆ ಎಲ್ಲ ಈ ಥರ ಇನ್ಸ್ಟ್ರಕ್ಷನ್ಸ್ ಬರೆದಿರ್ತಾರೆ, ಓದ್ಕೊಂಡು ಮಾಡ್ತೀನಿ. ಸೊ ಫಸ್ಟು ಒಂಚೂರು ನಮ್ಮ ಮುಖ ಮಾಯ್ಸ್ಟ್ ಮಾಡ್ಕೊಳ್ಳೋಣ, ಆಮೇಲೆ ಕ್ಲೆನ್ಸರ್. ನೀವೇ ಮುಖ ಏನು ತೊಳ್ಕೊಳ್ಳೋದು ಬೇಡ ಅನಿಸುತ್ತೆ ಫಸ್ಟು, ಬಿಕಾಸ್ ಕ್ಲೆನ್ಸರ್ ನೀವೇ ಯೂಸ್ ಮಾಡಿ ತೊಳ್ಕೊಳ್ತೀನಿ. ಸೊ ಫಸ್ಟೇ ಮಾಡೋದು ಬೇಡ. ಸೊ ಇವಾಗ ಸದ್ಯಕ್ಕೆ ಒಂಚೂರು ಮುಖನಲ್ಲಿ ಮಾಯ್ಸ್ಟ್ ಮಾಡ್ಕೊಳ್ಳೋಣ. ಇದು ಬರೀ ಒಂಚೂರು ವೆಟ್ ಆಗಿರ್ಬೇಕಂತ ಅಂತ ಬರೆದಿತ್ತು. ಸೊ ಅದಕ್ಕೆ ಒಂಚೂರು ಮಾಯ್ಸ್ಟ್ ಮಾಡಿಕೊಂಡೆ. ಇವಾಗ ಬನ್ನಿ ಕ್ಲೆನ್ಸರ್ ಹಾಕೋಣ. ಸೊ ಗೈಸ್, ನಾನು ಇವಾಗ 5th ಸ್ಟೆಪ್ಪಲ್ಲಿ ಇದ್ದೀನಿ, ಫೇಸ್ ಮಾಸ್ಕ್ ಅಂತ. ನೋಡಿ ಮಾಸ್ಕ್ ಹೆಂಗಿದೆ. ಸೊ ಇದಾದ್ಮೇಲೆ ಪೀಲ್ ಆಫ್ ಥರ ಮಾಸ್ಕೂ ಏನೋ ಆರ್ಡರ್ ಮಾಡಿದೆ, ಅದನ್ನು ಹಾಕ್ಕೊಂಡು ಕೆಳಗಡೆ ಹೋಗ್ಬಿಟ್ಟು ನಮ್ಮ ಅಮ್ಮ ಆಮೇಲೆ ನಮ್ಮ ಅಕ್ಕನ ಚೂರು ಭಯ ಪಡ್ಸೋಣ ಅದು ನೋಡಿಬಿಟ್ಟು. ಶಾಕ್ ಆದರೂ ಆಗ್ತಾರ ಅಂತ ನೋಡೋಣ. ಬಟ್ ಏನೋ ಒಂದು ಇವಾಗ ಫೇಸ್ ಮಾಸ್ಕ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಇನ್ನು ನೆಕ್ಸ್ಟ್ ಸ್ಟೆಪ್ ಏನಂದರೆ ಫೇಶಿಯಲ್ ಸೆರಮ್ ಅಂತೆ, ಲಾಸ್ಟ್ ಸ್ಟೆಪ್ಪು. ಸೊ ಇದಾದ್ಮೇಲೆ ಫೇಶಿಯಲ್ ಸೆರಮ್ ಹಾಕ್ಕೊಂಡು ಒಂದ್ಸಲಿ ಪೀಲ್ ಆಫ್ ಮಾಸ್ಕು ಹಾಕೊಂಡ್ಬಿಡ್ತೀನಿ. ಆಮೇಲೆ ಅಷ್ಟೇ ಡನ್ ನನ್ನ ಫೇಸ್, ನಂದು ಸ್ಕಿನ್ ಕೇರ್ ಅಷ್ಟೇ. ಇವಾಗ ನಂದು ಎಲ್ಲ ಡ್ರೈ ಆಗಿದೆ ಇದು. ಸೊ ಇವಾಗ ಮುಟ್ಬಿಟ್ಟು ನೋಡಿಕೊಂಡ್ರೆ ಡ್ರೈ ಆಗಿದೆ. ಸೊ ಹೋಗ್ಬಿಟ್ಟು ಎಲ್ಲ ವಾಶ್ ಮಾಡಿಕೊಂಡು ಆಮೇಲೆ ಅಷ್ಟೇ. ಇನ್ನೂ ಒಂದು ಪೀಲ್ ಆಫ್ ಮಾಸ್ಕ್ ಇದೆ, ಆ್ಯಂಡ್ ಒಂದು ಹೈಡ್ರೇಷನ್ ಕ್ರೀಮ್ ಏನೋ ಇದೆ, ಅದು ಹಾಕ್ಕೊಂಡ್ಬಿಟ್ರೆ ಡನ್. ಸೊ ಗೈಸ್, ಏನೋ ಪೀಲ್ ಆಫ್ ಮಾಸ್ಕು ಅಂದಿದ್ನಲ್ಲ, ಏನೋ ಪೀಲ್ ಆಫ್ ಆರೆಂಜ್ ಫ್ಲೇವರ್ದು. ಸೊ ಅದೇನೋ ಆರೆಂಜ್ ಫ್ಲೇವರ್ದು ಪೀಲ್ ಆಫ್ ಮಾಸ್ಕ್ ಹಾಕೊಂಡೆ. ಏನು ನೋಡಿ ಹೆಂಗೆ ಕಾಣ್ತಾ ಇದ್ದೀನಿ. ಏನೋ ಕಾಣ್ತಾ ಇರಲ್ಲ ಐ ಥಿಂಕ್ ವೀಡಿಯೋನಲ್ಲಿ, ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಬಟ್ ಇದು ತೆಗೆಯೋವಾಗ ಹೆವಿ ನೋಗುತ್ತೆ ನನ್ನ ಪ್ರಕಾರ. ಅವಾಗಲೇ ನಂಗೆ ಭಯ ಆಗ್ತದೆ ತೆಗಿಯೋಕ್ಕೆ. ಒಂಚೂರು ಏನೋ ಅದು ಆನ್ಲೈನ್ ನೋಡಿದ್ದೆ, ಓಕೆ ಪೀಲ್ ಆಫ್ ಮಾಸ್ಕ್ ರೆಡ್ರು ಮಾಡ್ತಾರಂತ, ಅದಕ್ಕೆ ಆರ್ಡರ್ ಮಾಡಿದ್ದೆ. ಸೊ ನೋಡೋಣ ಬನ್ನಿ. ಸೊ ಗೈಸ್, ಇವಾಗ ನಮ್ಮ ಅಮ್ಮಂಗೆ ಹೇಳೋಣ, ಅಮ್ಮ ಫೇಶಿಯಲ್ ಮಾಡಿದೆ ಇವಾಗ. ಏನೋ ಕ್ಲೆನ್ಸರ್ ಅಂತೆ, ಅದೇನೋ ಬರುತ್ತಲ್ಲಮ್ಮ ಕ್ಲೆನ್ಸರು, ಹೈಡ್ರೇಷನ್ ಕ್ರೀಮು ಅದೆಲ್ಲ. ಆಮೇಲೆ ಇವಾಗ ಏನೋ ಫೇಸ್ ಪ್ಯಾಕ್ ಇಲ್ಲ, ಇದೇನಂತಾರೆ ಪೀಲ್ ಆಫ್ ಮಾಸ್ಕು. ಪೀಲ್ ಆಫ್ ಮಾಸ್ಕ್ ಹಾಕೊಂಡು ಸರಿ ತೆಗಿಬೇಕಾದ್ರೆ ಸಾಕಾಗಿ ನೋವುತ್ತೆ. ನಿಂಗೆ ನೋವುತ್ತಾ? ನಂಗೆ ಗೊತ್ತು ನೋವುತ್ತಂತ, ಬಟ್ ನೋಡೋಣ. ಸುಮ್ಮನೆ ಏನೋ ಆನ್ಲೈನ್ ನೋಡಿದೆ, ಟ್ರೈ ಮಾಡೋಣ ಅಂತ ಫಸ್ಟ್ ಟ್ರೈ ಮಾಡಿದೆ. ಅಲ್ಲ, ಬಟ್ ಖುಷಿ ಆಯ್ತು. ನೀನು ನಿನ್ನ ಫೇಸ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದೆಯಾ, ನಿನಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದೆಯಾ ಅಂತ. ಜನರಲಿ ಗೈಸ್, ನಾನು ಆಚೆ ಹೋಗ್ತಾನೆ ಇರ್ತೀನಲ್ಲ, ಅದಕ್ಕೆ ಟ್ಯಾನ್ ಅಂತೂ ತುಂಬಾ ಆಗ್ಬಿಟ್ಟೆ. ಅದು ಲಾಸ್ಟ್ ಇಯರ್ ಅಂತೂ ತುಂಬ ಟ್ರಿಪ್ಸ್ ಹೊಡೆದ್ಬಿಟ್ಟೆ, ಅದಕ್ಕೆ ಟ್ಯಾನ್ ತುಂಬ ಆಗ್ಬಿಟ್ನಲ್ಲ. ಅದಕ್ಕೆ ಇವಾಗ ಸದ್ಯಕ್ಕೆ ಎಲ್ಲ ಫಿಕ್ಸ್ ಮಾಡೋಣ ಚೂರಾಗೆ ಅಂತ ಫೇಸ್ ಮಾಸ್ಕ್ ಹಾಕೊಂಡೆ. ನೋಡೋಣ. ಚೆನ್ನಾಗಿ ಕಾಣಿಸ್ತಾ ಇದೆ. ಬ್ಲ್ಯಾಕ್ ಹೆಡ್ಸ್ ಇದೆ ನಿನಗೆ. ಇನ್ನು ಏನು ಮಾಡಬೇಕು ಅದಕ್ಕೆ? ತೆಗಿಬೇಕು. ಹೆಂಗೆ ತೆಗಿಯೋದು? ಓಕೆ, ನನ್ನ ಹತ್ರ ಪ್ಯಾಕ್ ಇದೆ, ಕೊಡ್ತೀನಿ. ತಡಿ ಒಂದು ನಿಮಿಷ. ಏನೋ ಹಾಕ್ಸ್ತಾಳೆ ಇವಾಗ, ಗೊತ್ತಿಲ್ಲ ನನಗೇನು ಹಾಕ್ಸ್ತಾಳ ಅಂತ. ಏನದು? ನೋ ಸ್ಪೀಲ್ ಫಾರ್ ಬ್ಲ್ಯಾಕ್ ಹೆಡ್ಸ್ ರಿಮೂವಲ್. ನೋವುತ್ತಾ? ಏನೂ ಇಲ್ಲ, ಒಂಚೂರು ನೋವಲ್ಲ. ನಂಗೆ ಅಂದಾಗ್ಲೇ ನಂಗೇನೋ ಅನಿಸ್ತಾ ಇದೆ ನೋವುತ್ತಂತ. ಪುಟ್ಟ ಹೋಗಿ ಹಾಕೋ, ಟ್ರೈ ಮಾಡು. ಸರಿ ನೋಡೋಣ ಬಿಡಿ. ಇವಾಗ
ವಾಶ್ ಮಾಡಿಕೊಂಡು ಏನೋ ಹೈಡ್ರೇಷನ್ ಕ್ರೀಮ್ ಹಾಕ್ಕೊಂಡು ಇದೇನೋ ಟ್ರೈ ಮಾಡ್ತೀನಿ. ನೋವಿದ್ರೆ ಅಷ್ಟೇ ನಿನ್ನ ಕತೆ, ಮಾಡ್ತೀನಿ ನಿನ್ಗೆ ಅವಾಗ. ಓಕೆ ಬನ್ನಿ. ಸೊ ಗೈಸ್ ಇವಾಗ ತೆಗಿತಾ ಇದ್ದೀನಿ ಇದನ್ನು. ಹೆಂಗೆ ತೆಗೀಲಿ, ಎಲ್ಲ ಅಂಟ್ಕೊಂಬಿಟ್ಟಿದೆ ಫುಲ್ ಸ್ಕಿನ್ನಿಗೆ. ವಾಹ್, ಹಾಂ ಇಲ್ಲಿಂದ ಬರ್ತದೆ ನೋಡಿ, ನೋಡಿ ಇಲ್ಲಿ ಬರ್ತದೆ ನೀಟಾಗಿ. ಹಾಂ ನೈಸ್, ಏನು ನೋಡ್ತಾ ಇಲ್ಲ ಬಟ್ ತುಂಬ ಸ್ಯಾಟಿಸ್ಫೈಯಿಂಗ್ ಫೀಲ್ ಬರ್ತದೆ. ನೈಸ್. ಹೆವಿ ಬಾಯ್ ಹೊರಡೋಗುತ್ತೆ. ಹೆವಿ ಸ್ಯಾಟಿಸ್ಫೈಯಿಂಗ್ ಫೀಲ್ ತುಂಬ ಚೆನ್ನಾಗಿತ್ತು ನೋಡಿ. ಇಷ್ಟೇ, ಎಲ್ಲ ಧೂಳು ಗೀಳು ಎಲ್ಲ ಇದರಲ್ಲೇ ಇರುತ್ತೆ. ಪ್ಲೀಸ್ ಕರೆಕ್ಟ್ ಟೈಮಿಂಗ್ ಮಳೆನೂ ಬರ್ತಾ ಇದೆ. ಸೊ ನನ್ನ ವ್ಯೂ, ನನ್ನ ಮನೆಯಿಂದ ನನ್ನ ರೂಮ್ ವ್ಯೂ ಅವತ್ತು ತೋರಿಸಿರ್ಲಿಲ್ಲ ಹೋಮ್ ಟೂರ್ ಟೈಮಲ್ಲಿ. ಸೊ ನೋಡಿ ಹೆಂಗೆ ಕಾಣುತ್ತಂತ. ಹಾಂ, ಏನು ಸಕಾಲ ಕಾಣುತ್ತೆ. ನೋಡಿ ಫುಲ್ಲು ಕ್ರೇಜಿ ವ್ಯೂ ನನ್ನ ಮನೆ, ನನ್ನ ರೂಮಿಂದ. ಅದು ಆ್ಯಕ್ಚುಲಿ ವೆದರೂ ತುಂಬ ಚೆನ್ನಾಗಿದೆ. ಸೊ ನಮ್ಮ ಮುಂಚೆ ಇದ್ದಿದ್ರೆ ನಮ್ಮಮ್ಮ ಆಮೇಲೆ ನಾವು ಮುಂಚೆ ಇದ್ದಿದ್ರೆ ನಮ್ಮಮ್ಮ ಹೋಗ್ಬಿಟ್ಟು ಮಳೆನಲ್ಲೆಲ್ಲ ನೆನೆಯೋಕ್ಕೆ ಅದೆಲ್ಲ ಫೋರ್ಸ್ ಮಾಡ್ತಾಯಿದ್ರು. ನಾನು ತುಂಬ ವರ್ಷದಿಂದ ಮಾಡಿಲ್ಲ ಅದು ಮಾಡೋಣ ಒಂದು ದಿವಸ, ಚೆನ್ನಾಗಿರುತ್ತೆ. ಇವತ್ತು ಬೇಡ ನೆನೆಯೋದಲ್ಲ, ಇವಾಗಲೇ ನೀಟಾಗಿ ಫೇಸ್ ಎಲ್ಲ ನೀಟಾಗಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಸೆರಮ್ ಹಚ್ಕೊಡೋಣ ಬನ್ನಿ. ಸೊ ನಮ್ಮ ಅಕ್ಕ ಇದೇನೋ ಕೊಟ್ಲಲ್ಲ, ಬನ್ನಿ ಹಾಕೊಡೋಣ. ನೋವಿದ್ರೆ ಅದು ಅವ್ಳಿಗೆ ಇಡ್ತೀನಿ ಆಮೇಲೆ. ಸೊ ಗೈಸ್ ಇದು ಹಿಂಗಿರುತ್ತೆ ನೋ ಸ್ಟ್ರಿಪ್ಪು. ಸೊ ಇದು ಅನ್ಸ್ಕೊಂಡು ಆಮೇಲೆ ತೋರ್ಸೋಣ. ಗೈಸ್ ನೋಡೋಕೆ ಹೆವಿ ವಿಚಿತ್ರವಾಗಿ ಕಾಣ್ತಾ ಇದ್ದೀನಿ. ಯಪ್ಪ ಏನು ಕೊಟ್ಟಿದ್ದಾಳೆ ನನಗೆ. ಓಕೆ ನೋಡಿ, ಏನೋ ಒಂದು ಬ್ಲ್ಯಾಕ್ ಹೆಡ್ಸ್ ಹೋಗುತ್ತಲ್ಲ ಸಾಕು. ಸೊ ಗೈಸ್ ನಾನು ಇದು ಹಾಕ್ಕೊಂಡು ಒಂದು 20 ಮಿನಿಟ್ಸ್ ಆದರೂ ಆಗಿದೆ. ಆ್ಯಂಡ್ ಇವಾಗ ತೆಗಿಯೋಣ ಇದನ್ನು. ಹಾಂ ಇರಿ, ಅಂಜುನು ಬಂದ್ಲು. ಸೊ ಅಂಜು ಬಾರೆ ತೆಗಿಯೋಣ. ನೀನು ನೋವು ಆಗಲ್ಲ ಅಂದೆ, ನೋವು ಆದರೆ ಬೀಳ್ತವೆ ಹೋದೆ. ಹಾಂ ಓಕೆ ತೆಗಿ, ಸ್ಲೋ ಆಗಿ ಫಸ್ಟ್ ಸ್ಲೋ ಆಗಿ ತೆಗಿ. ಇರು ಚೂರಿಂದ ಬಾ. ಹಾಂ ಸ್ಲೋ ಆಗಿ ತೆಗಿ. ಏಯ್ ನೋವ್ತಾ ಇದೆಯಾ? ಇರು ಸ್ಲೋ ಆಗಿ ತೆಗಿ. ನೀ ಎಷ್ಟು ಸ್ಲೋ ಆಗಿ ತೆಗಿತೋ ಜಾಸ್ತಿ ನೋವುತ್ತೆ. ಸರಿ ಒಂದೇ ಸಲ ತೆಗ್ಬಿಡು ಫುಲ್. ಏನಂದೆ ಬಟ್ ನೋಡಿ ಗೈಸ್ ಮೂಗೆಲ್ಲ ರೆಡ್ ಆಗಿಬಿಟ್ಟಿದೆ ಅನಿಸ್ತದೆ. ನೋಡಿ ಮೂಗೆಲ್ಲ ರೆಡ್ ಆಗಿಬಿಟ್ಟಿದೆ, ಬಟ್ ಎಲ್ಲ ಬ್ಲ್ಯಾಕ್ ಹೆಡ್ಸು ತೆಗ್ದಿದೆ ಅನಿಸುತ್ತೆ. ಇದು ಪೇಂಟ್ ಥರ ರಬ್ಬರ್ದು ಏನೋ ಇದೆ. ವ್ಯಾಕ್ಸಾ ಏನಂದೆ? ಹುಡುಗಿರ್ ವ್ಯಾಕ್ಸ್ ಹಾಕೊಳ್ಳೋದು? ಅಯ್ಯೋ ಅದೆಲ್ಲ ನಾನು ನೋ ವೇ ನಾನು ಅದೆಲ್ಲ ಮಾಡೋದು. ಓಕೆ, ಇವಾಗ ನಮ್ಮದು ಸದ್ಯಕ್ಕಾಯಿತು. ಇವಾಗ ಮುಖ ತೊಳ್ಕೊಂಡು ನೋಡೋಣ. ಸೊ ಗೈಸ್ ಇದೇ ಲಾಸ್ಟ್ ಸ್ಟೆಪ್ಪು. ಆ್ಯಂಡ್ ಏನೋ ಫೇಸ್ ಸಿರಮ್ ಅಂತ. ಸೊ ಮುಗಿಸ್ಕೊಂಬಿಟ್ಟು ಆಮೇಲೆ ಬನ್ನಿ ಊಟ ತಿನ್ನೋಣ ಅಷ್ಟೇ. ಸೊ ಇವಾಗ ಇದು ಹಚ್ಕೊಂಡು ಫುಲ್ಲು ಗ್ಲೋ ಬರುತ್ತೆ. ಸೊ ಗೈಸ್ ಸಿರಮಲ್ಲಿ ಹಚ್ಕೊಂಡೆ ಆ್ಯಂಡ್ ಫುಲ್ ನೀಟಾಗಿದೆ ಸ್ಕಿನ್ನು. ಲಾಸ್ಟ್ ನನ್ನ ಇವತ್ತೇನೋ ಫೇಶಿಯಲ್ ಮಾಡ್ಕೊಬೇಕಂತ ಅನಿಸಿತ್ತು ಆ್ಯಂಡ್ ಇವತ್ತು ಮುಗಿಸ್ದೆ. ಸೊ ಇವಾಗ ಊಟ ನಮ್ಮಮ್ಮ ಏನೋ ಮಾಡಿದ್ದಾರೆ, ಬಿರಿಯಾನಿ. ಸೊ ಬಿರಿಯಾನಿ ತಿನ್ಕೊಂಡು ಆಮೇಲೆ ಬಿರಿಯಾನಿ ಅಂದರೆ ವೆಜ್ ಬಿರಿಯಾನಿ. ಸೊ ಅದು ತಿನ್ಕೊಂಡು ಆಮೇಲೆ ಕಂಟಿನ್ಯೂ ಮಾಡೋಣ ಬನ್ನಿ. ಅಂದರೆ ಏನೋ ಡಿಫ್ರೆನ್ಸ್ ಕಾಣ್ತಾ ಇದೆಯಾ ಫೇಸು? ಫ್ರೆಶ್ ಆಗಿ ಕಾಣ್ತಾ ಇದ್ದೀವಿ. ಹೌದಾ? ಫ್ರೆಶ್ ಆಗಿ ಅಂದರೆ ಏನು ತಿರ್ಗಾ ಒಂದು 2 ದಿವಸ ಆದಮೇಲೆ ಸರಿ ಹಿಂಗೆ ವಾಪಸ್ ಹೋಗ್ಬಿಡ್ತೀನ? ಟ್ಯಾನ್ ರಿಮೂವ್ ಆಗಿದೆ. ಎಲ್ಲಿ ಮಾಸ್ಕ್ ಹಾಕೊಂಡು ಅಲ್ಲಿ ಬೆಳ್ಳಗಿದೆ ನೋಡಿ. ಸರಿ ಏನೋ ಒಂದು ಸರಿ ಬಾ ಊಟ ತಿನ್ನೋಣ. ಸೊ ನಮ್ಮಮ್ಮ ಮಗುನ ನೋಡ್ಕೊಂಡಾಯ್ತು ಅಂತ ನಾನೇ ಹಾಕ್ಕೊಬೇಕಂದ್ರು, ಅದಕ್ಕೆ ಏನು ಮಾಡಿದೆ ಅಂತ ನೋಡೋಣ. ಸಕ್ಕದಾಗಿ ಕಾಣ್ತದೆ, ಬಟ್ ಏನಂದರೆ ವೆಜ್ ಅಷ್ಟೇ. ಚಿಕನ್ ಬದಲು ಮಟರು, ಪನ್ನೀರು, ಆಲೂಗಡ್ಡೆ ಅಷ್ಟೇ ಇರೋದು. ಸೊ ಇದು ಬಿಸಿ ಮಾಡಿಕೊಂಡು ಇವಾಗ ಇಲ್ಲ ಬಿಸಿಯಾಗಿದೆ ತಟ್ಟೆಗೆ ಹಾಕ್ಕೊಂಡು ತಿನ್ನೋಣ ಬನ್ನಿ. ಇವಾಗ ನಾವು ಕೇರ ಮಾಡೋಣ ಅಂದ್ಕೊಂಡ್ವಿ. ನಮ್ಮಮ್ಮ ಏನೋ ತುಂಬ ದಿವಸ ಆಗಿತ್ತಂತ ಕೇರ ಮಾಡೋಣ ಅಂದ್ಕೊಂಡ್ವಿ. ಸೊ
ನನ್ನ ಬುಕ್ ಶೆಲ್ಫಲ್ಲಿ ಇದು ಎಷ್ಟು ವರ್ಷದ ಈ ಬುಕ್ ಶೆಲ್ಫ್ ನಾನು ಪ್ರಾಬ್ಲಿ 6th ಸ್ಟ್ಯಾಂಡರ್ಡಲ್ಲಿ ತೊಗೊಂಡಿದ್ದು. ಮೆನಿ ಥಿಂಗ್ಸ್ ಆರ್ ದೇರ್ ಫ್ರಮ್ ದ್ಯಾಟ್ ಟೈಮ್ ಆ್ಯಂಡ್ ಅದೇ ಅದು ಒಂದು ಡಂಪ್ ಆಗಿಬಿಟ್ಟಿದೆ. ಬಟ್ ನಾನು ಇವಾಗ ಕೇರಮ್ ಪಾಯಿಂಟ್ಸ್ ಹುಡ್ಕೊಂಡು ಅಂದರೆ ಕಾಯಿನ್ಸ್ ಹುಡ್ಕೊಂಡು ಹೋಗೋಣ ಬನ್ನಿ. ನಮ್ಮ ಕೇರಮ್ ಬೋರ್ಡ್ ಸೆಟಪ್ ನೋಡಿ ಹಿಂಗಿದೆ. ಇದೇ ಒಂದು ಕೇರಮ್ ಸ್ಟ್ಯಾಂಡ್ ಇದೆ ಆ್ಯಂಡ್ ಈ ಕೇರಮ್ ಬೋರ್ಡ್ ಎಷ್ಟು ಹಳೇದು ಗೊತ್ತಾ ಗೈಸ್? ಇದು ಒಂದು ಎಷ್ಟು ವರ್ಷ ಆಗಿರತ್ತಮ್ಮ? ಒಂದು 10 ವರ್ಷ ಆಗಿರುತ್ತಾ ಇದು? ಇದು ಒಂದು 10-15 ವರ್ಷ ಆಗಿದೆ ಈ ಕೇರಮ್ ಬೋರ್ಡು. ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದೀವಿ ನಾವು. ಅದು ಲೈಕ್ ಫುಲ್ ಥಿಕ್ ಆಗಿದೆ ಈ ಬೋರ್ಡು. ಇದು ಬೇಸಿಕ್ಲಿ ಕ್ಲಬ್ಸಲ್ಲೆಲ್ಲ ಆಡ್ತಾರಲ್ಲ ಆ ಟೈಮಲ್ಲಿ ಕ್ಲಬ್ಸಲ್ಲಿ ಈ ಬೋರ್ಡ್ ಇದೇ ಬೋರ್ಡ್ ಯೂಸ್ ಮಾಡ್ತಾಯಿದ್ರು. ಸೊ ಹಾಗೆ ತೊಗೊಂಬಿಟ್ಟಿದ್ವಿ ನಾವು ಆ್ಯಂಡ್ ಇಲ್ಲಿ ತನಕ ಇಟ್ಕೊಂಡಿದ್ದೀವಿ. ಸೊ ನೀಟಾಗಿ ಮೇಂಟೈನ್ ಮಾಡಿಕೊಂಡು ಇವಾಗ ನಮ್ಮಮ್ಮ ಫುಲ್ ಇದು ಕ್ಲೀನ್ ಮಾಡಿಕೊಂಡು ಆಮೇಲೆ ಸ್ಟಾರ್ಟ್ ಮಾಡೋಣ. ಕೇರಮ್ ಕಾಯಿನ್ಸ್ ಇರೋ ಡಬ್ಬನಲ್ಲಿ ಈ ಥರ ಒಂದು ಬಾಟಲ್ ಇತ್ತು, ಡಿಸ್ಕೋ ಪೌಡರ್ ಅಂತಾರೆ ಇದಕ್ಕೆ. ಆ್ಯಂಡ್ ಇದನ್ನು ಮಾತ್ರ ಯೂಸ್ ಮಾಡಲೇಬೇಡಿ ಕೇರಮ್ ಬೋರ್ಡಿಗೆ, ಬಿಕಾಸ್ ಅದು ಸ್ಮೂತ್ ಆಗಿಬಿಡುತ್ತೆ, ತುಂಬಾ ಸ್ಮೂತ್ ಆಗಿಬಿಡುತ್ತೆ ಬಟರ್ ಥರ. ಬಟ್ ಆಲ್ಸೋ ಅದು ಹಾಳು ಮಾಡಿಬಿಡುತ್ತೆ ಬೋರ್ಡು, ಅದು ಸ್ಕ್ರ್ಯಾಚಸ್ ಬಂದುಬಿಡುತ್ತೆ ಬೋರ್ಡಿಗೆ. ಸೊ ಅದನ್ನು ಯೂಸ್ ಅಂತೂ ಯಾವತ್ತೂ ಮಾಡಬೇಡಿ. ಸೊ ಇದೊಂದು ಜನರಲ್ ಟಿಪ್ಪು. ಸೊ ಇವಾಗ ನಮ್ಮಮ್ಮ ಜೋಡಿಸ್ತಾ ಇದ್ದಾರೆ. ಪಾಪರ್ ಅಲ್ಲ, ಗೇಮ್ ಹಾಕು. ಅದೇಮಾ ಫಸ್ಟ್ ಕಾಯಿನ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಓಕೆ. ಸೊ ನೀಟಾಗಿ ಸ್ಟಾರ್ಟ್ ಮಾಡೋದು ಮುಂಚೆ ಬೋರ್ಡ್ ಒರೆಸ್ಬಿಟ್ಟು ಆಮೇಲೆ ಪೌಡರ್ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ನೋಡಿ, ಸೊ ಆಲ್ ಸೆಟ್ ಟು ಪ್ಲೇ. ಇವಾಗ ಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಟೈಮ್ ತುಂಬ ಆಲ್ಮೋಸ್ಟ್ 1-2 ವರ್ಷದಿಂದ ಐಡಲ್ ಆಗಿದೆ ಕೇರಮ್ ಬೋರ್ಡು. ಅದಕ್ಕೆ ಚೂರು ಜಾಸ್ತಿ ಕಾಯಿನ್ಸ್ ಅಂದರೆ ಪೌಡರ್ ಹಾಕಿದ್ವಿ, ಚೂರು ಸ್ಮೂತ್ ಆಗಲಿ ಒಂದು 2 ಬೋರ್ಡು. ಆಮೇಲೆ ನಾರ್ಮಲಾಗಿ ಪೌಡರ್ ಹಾಕ್ತೀವಿ ಅಷ್ಟೇ. ಫಸ್ಟ್ ಶಾರ್ಟ್ ಇನ್ ಇಯರ್ಸ್ ಗೈಸ್ ನೋಡೋಣ. ಒಂದು ಹೋಗಿಲ್ಲ ನಾನೇ ವೈಟು. ಸೊ ನೋಡೋಣ ಯಾರು ಫಸ್ಟ್ ಹೊಡಿತಾರ ಅಂತ. ಹೊಡೆದಾಯ್ತು. ಇವ್ರು ಒಂದೂ ಹೊಡಿಯೋಕ್ಕಾಗಿಲ್ಲ ಆಯ್ತಾ. ನಾನೇ ಒಂದು ಹೊಡೆದ್ಬಿಟ್ಟೆ ಬೈ ಮಿಸ್ಟೇಕ್ ಅವ್ರದ್ದು. ಅವ್ರು ಇವಾಗ ಒಂದೇ ನಿಮಿಷ ಮಾತಾಡೋಕ್ ಬಿಡೋ ಇವ್ರಿಗೆ. ಗೈಸ್ ನಾನು ಒಂದು ಬೈ ಮಿಸ್ಟೇಕ್ ಹೊಡೆದ್ನಾ, ಸರಿ ಓಕೆ, ಒಂದು ಗಿಫ್ಟ್ ಸಿಕ್ತು ಅವ್ರಿಗೆ. ಓಕೆ, ಆಮೇಲೆ ನನ್ನ ಪಾಯಿಂಟ್ ಡೈರೆಕ್ಟಾಗಿ ಹೊಡೆದಿದ್ದಾರೆ. ಅಂದರೆ ಏನು, ಅವರು ಫೈನ್ ಇಡ್ಬೇಕು ತಾನೆ. ಫೈನ್ ಇಡ್ಬೇಕಂದ್ರೆ ನೋಡಿ ಇಡಲ್ಲ, ನನಗೆಲ್ಲ ಡಿಸ್ಕೌಂಟ್. ಯಾಕಂದ್ರೆ ತುಂಬಾ ವರ್ಷ ಆದ್ಮೇಲೆ ಆಡಿದ್ದೀನಿ. ಅದೆಲ್ಲ ನೀನು ಹೇಳ್ಬೇಡ. ಫಸ್ಟ್ ಆಫ್ ಆಲ್ ಎಷ್ಟು ಗ್ರೀಡಿ ನೀನು ಎಷ್ಟೊಂದು ಹೊಡೆದಿದ್ಯಾ. ಸ್ವಲ್ಪ ಡಿಸ್ಕೌಂಟ್. ಅಯ್ಯೋ ಗ್ರೀಡಿ ಅಂದ್ರೆ ಏನಮ್ಮ? ಫಸ್ಟ್ ಗೇಮು ನಮ್ಮಮ್ಮ ಗೆದ್ರು. ಆ್ಯಂಡ್ ನಮ್ಮಮ್ಮಂಗೆ ಒಂದು ರೂಲ್ ಇದೆ, ಅವ್ರಿಗೆ ರೂಲ್ಸ್ ಅಪ್ಲೈ ಆಗಲ್ಲ, ನನಗೆ ಮಾತ್ರ ರೂಲ್ಸ್ ಅಪ್ಲೈ ಆಗುತ್ತಂತೆ ನೋಡಿ. ಗೈಸ್ ಫಸ್ಟ್ ಗೇಮ್ ಯಾಕೆ ಗೆದ್ರು ಅಂದರೆ ನಾವು 4 ಸಲ ಫೈನ್ ಹಾಕಿದ್ದಾರೆ. ಓಕೆ, ನಾನು ತಪ್ಪು ಮಾಡಿದೆ, ಫೈನ್ ಹಾಕಿದ್ದಾರೆ. ಓಕೆ, ಫೌಲ್ ಮಾಡಿದೆ ಅಂತ. ಬಟ್ ಅವ್ರು ಫೌಲ್ ಮಾಡಿದ್ರೆ ಫೈನೇ. ಎಕ್ಸ್ಕ್ಯೂಸ್ ಮೀ, ಅದು ನಿಂದು ಸ್ಟ್ರೈಕರ್. ಅದೇ ಫೌಲು, ಅದೇ ಫೌಲು. ಓಕೆ, ಬಟ್ ನಿಂದು ಯಾಕೆ ಅದೇ ಮಾಡಿದ್ರೆ ವಾಪಸ್ ಇಟ್ಟಕ್ಕೆ ಬಿಟ್ಟಿಲ್ಲ? ನಂದು ಪಾನು ಹೋಗಿಲ್ಲ, ನಿಂದು ಪಾನ್ ಹೋಯ್ತು. ಸೊ ನಂಗೆ ಇಡ್ಬೇಕು. ಎಷ್ಟು ಸುಳ್ಳು ಅಂತಾರೆ ಗೊತ್ತಾ ಅವ್ರಿಗೆ ಫೈನ್ಸ್ ಇಡ್ಲೇಬಾರ್ದಂತೆ. ಸೊ ಅದು ಅವ್ರದ್ದು ಏನಂತಾರೆ ಅಂದ್ರೆ ಬಿಗಿನರ್ಸ್ಗೆ ಎಂಕರೇಜ್ ಮಾಡ್ಬೇಕಂತೆ. ನಾನೇನ್ ಬಿಗಿನರ್ ಅಲ್ವಾ, ನಾನೇನ್ ಬಿಗಿನರ್ ಅಲ್ಲ. ನಿನ್ ಜೊತೆ ನಾನು ಗೆದ್ದಿದ್ದೀನಿ ಅಂದ್ರೆ ಇಟ್ಸ್ ಎ ಪ್ರೈಡ್. ಸುಮ್ಮನೆ ಫೀಲ್ ಕೊಡ್ತಾ ಇದಾರೆ, ಸೊ ದಟ್ ಅವ್ರು ಫೈನ್ ಹಾಕ್ಬಾರ್ದಂತ ನೋಡಿ. ಎಲ್ಲೆಲ್ಲ ಹೋಗುತ್ತೆ ಅದು 2 ಕಡೆ. ಅದಕ್ಕೆ ಫ್ಲೂಕ್ ಅಂತಾರೆ. ಮುಚ್ಚು ಬಾಯಿ. ಸರಿ, ಓಕೆ. ಸೊ ಗೈಸ್ ಕೇರಮ್ ಮುಗೀತು ಆ್ಯಂಡ್ ನಂಗೆ ತುಂಬ ಹಸ್ವಾಗ್ತಾ ಇತ್ತು. ಅದಕ್ಕೆ ನಾನು ನಮ್ಮ ಏರಿಯಾ ಬಾಯ್ಸ್ನ ಕರೆದೆ. ಸೊ ನೋಡೋಣ ಎಲ್ಲಿ ಎಲ್ಲಿ ಹೋಗ್ತೀವಂತ. ಆ್ಯಂಡ್ ಅವ್ರು ಹೇಳಿದ್ರು ಇಲ್ಲೇ ಎಲ್ಲೋ ಇದೆ ಅಂತ. ಸೊ ಬನ್ನಿ ಹೋಗೋಣ, ನೋಡೋಣ. ನಾನು ಇಲ್ಲಿ ತಿನ್ನೋಕೆ ಬಂದರೆ ಪ್ರಣಿ ಅಲ್ಲೇನೋ ವ್ಯಾಫಲ್ ತಿನ್ನೋಕೆ ಕರೆದಿದ್ದ, ಅದು ಕ್ಲೋಸ್ ಆಗಿತ್ತು. ಆಮೇಲೆ ನೋಡಿದ್ರೆ ಎಲ್ಲಿದು ನನಗೆ ಗೊತ್ತೇ ಇರಲಿಲ್ಲ. ಮನೆ ಹತ್ರ ಲಿಟ್ರಲಿ 100 ಮೀಟರ್ಸಲ್ಲಿ ಹೆಂಗಿದೆ ನೋಡಿ. ಲಿಟ್ರಲಿ ಫುಲ್ ಫುಡ್ ಫ್ಯಾಕ್ಟ್ರಿ ಥರ ಎಲ್ಲ ಕಡೆ ಇದೆ. ಸೊ ಲೈಕ್ ಎಂಪೈರಿಂದ ಹಿಡ್ದು ಎಲ್ಲ ಇಲ್ಲೇ ಸಿಗುತ್ತೆ. ಕ್ಲೌಡ್ ಕಿಚನ್ ಅಲ್ಲ. ಸೊ ಅವಳಿಗೆ ಒಂದು ವ್ಯಾಫಲ್ ಕ್ಲೋಸ್ ಆಗಿತ್ತಂತ ಇಲ್ಲಿ ಕರ್ಕೊಂಬಂದ. ಇಟ್ಸ್ ಲಿಟ್ರಲಿ ಲೈಕ್ ಕ್ಲೌಡ್ ಕಿಚನ್ದು ಬಫೆ ಥರ ಇದೆ ಇಲ್ಲಿ. ಸೊ ಕರ್ಕೊಂಬಂದಿದ್ದೀನಿ ನೋಡಿ, ನಮ್ಮ ರಿತ್ವಿಕ್ ಬಾಸು. ಸೊ ಬನ್ನಿ. ಹಾಂ, ಪ್ರಣಿ ನಿಂಗೆ ಹೆಂಗೆ ಸಿಕ್ತು ಈ ಜಾಗ?
ಆಲ್ ಬಾಸ್ ಗೈಸ್ ಅವನು ಆಮೇಲೆ ಋತ್ವಿಕು ಎಲ್ಲೆಲ್ಲಿ ಹುಡುಕ್ತಾರೋ ತಿನ್ನಕ್ ಜಾಗ ಯಾರಿಗೂ ಗೊತ್ತಿರಲ್ಲ. ಇದು ನನ್ನ 100 ಮೀಟರ್ಸ್ ಇದೆ ಮನೆ ಇಲ್ಲಿಂದ ನನಗೆ ಗೊತ್ತಿಲ್ಲ. ನೋಡಿ ಹಿಂಗಿದೆ ಫುಲ್ ಎಲ್ಲ. ಸೊ ಎಲ್ಲ ಒಳ್ಳೆ ತಿನ್ನೋ ಜಾಗ ಇಲ್ಲಿದೆ ಕ್ಲೌಡ್ ಕಿಚನು. ಸೊ ನಾನು ಲೈಕ್ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದಾಗಿಂದ ಕೇಳ್ತಾ ಇದ್ದೀನಿ ಇವನಿಗೆ, ನಂಗೆ ಒಂದು ದಿವಸ ಎಲ್ಲೋ ಈ ಥರನೇ ಹಿಡನ್ ಆಗಿರೋ ಯಾವುದೋ ಜಾಗ ಕರ್ಕೊಂಡೋಗು, ಯಾರಿಗೂ ಗೊತ್ತಿಲ್ಲದಿರೋ ಜಾಗ, ಇನ್ನೂ ಕರ್ಕೊಂಡೋಗಿಲ್ಲ. ಅದೇ ಯಾವ್ದಾದ್ರು ಪಕ್ಕ ಹೋಗೋಣ ತೋರ್ಸೋಣ, ಬಟ್ ಅದಕ್ಕೆ ಟೈಮ್ ಆಗ್ತಾ ಇಲ್ಲ, ಅದಕ್ಕೆ ಟೈಮಿಂಗ್ ಮ್ಯಾಚ್ ಆಗ್ತಾ ಇಲ್ಲ. ಇಲ್ಲ ಅಂದರೆ ಸಾಯಂಕಾಲ ಯಾವ್ದಾದ್ರು ವೀಕೆಂಡು ಪಕ್ಕ ಹೋಗೋಣ. ಈ ಕಡೆ ತಿರ್ಗಿಸಿದ ತಕ್ಷಣ ಹೌಸಿ ಅಂತ ನೋಡೋಣ. ಸೊ ಇಲ್ಲೆಲ್ಲ ಬರೀ ಆನ್ಲೈನ್ ಆರ್ಡರ್ಸ್ ಅಷ್ಟೇ, ಯು ಕ್ಯಾನ್ ಸಿ ದಟ್. ಸೊ ನಾವೇನೋ ಬಟ್ ಹೆಂಗೋ ಒಂದು ಹುಡುಕ್ನಲ್ಲ ಈ ಥರ ಜಾಗ, ಯಾವಾಗಲೂ ಬೇಕಂದರೆ ತುಂಬ ಜಾಗ ಇದೆ. ಓಪನ್ ಟಿಲ್ 4 o'clock. ಯು ಕ್ಯಾನ್ ಜಸ್ಟ್ ಶೋ ದಟ್. 4 ಗಂಟೆ ತನಕ ಇದೆ ಬ್ರೋ, ತೋರಿಸಿ ನನಗೆ. ಹಾಂ, ಓ ವಾವ್, ಕ್ರೇಜಿ ಸೂಪರ್. ನೋಡಿ ಬೆಲ್ಜಿಯನ್ ವ್ಯಾಫಲ್ ಕ್ಲೋಸ್ ಆಗಿದ್ರು ಇಲ್ಲಿ ಸಿಗುತ್ತೆ ನಿಮಗೆ ಬೇಕಂದ್ರೆ. ತಿರ್ಗಾ ತೋರಿಸೋಣ ಏನೇನಿದೆ ಅಂತ. ಸೊ ಇಲ್ಲಿ ಗುಡ್ ಫ್ಲಿಪ್ಪಿನ್ ಬರ್ಗರ್ಸು ಏನೋ ಇದೆ. ಸೊ ಅದು ಒಂದು ಆನ್ಲೈನ್ ಆರ್ಡರ್ಸ್ ಅದೇ ಹಂಗೆ. ಸೊ ಮುರ್ಗಾ ಬಾಕ್ಸ್ ಅಂತೆ, ಇದನ್ನು ಯಾವತ್ತೂ ತೊಗೊಂಡಿಲ್ಲ. ಆ್ಯಂಡ್ ಎಂಪೈರ್ ಜ್ಯೂಸ್ ನಾರ್ಮಲ್, ಆ್ಯಂಡ್ ಎಂಪೈರ್ ಇದೆ. ಸೊ ಅದೂ ಇದೆ. ಎಂಪೈರ್ ಇದು ಕ್ಲೋಸೆಸ್ಟ್ ಮಚ್ಚ ಎಂಪೈರಿಗೆ ಮಿನಿಮಮ್ ಅಂದರೆ RT ನಗರ್ಗೆ ಹೋಗಬೇಕು ಆಯಿತಾ. ಇಲ್ಲಂದರೆ 100 ಮೀಟರ್ಸಲ್ಲಿದೆ. ಹಾಂ ಬೆಸ್ಟ್ ನೋಡಿ. 4 ಗಂಟೆ ತನಕ ಓಪನ್ ಇದೆ. ವೆರಿ ನೈಸ್. ಸೊ ಎಲ್ಲಿ ಲೊಕೇಶನ್ ಅಂದರೆ ಇದೆ ಫ್ರೆಶ್ ವರ್ಲ್ಡ್ ಗೊತ್ತಿದೆ ನಿಮಗೆ. ಬೆಲ್ ರೋಡಲ್ಲಿ ಫ್ರೆಶ್ ವರ್ಲ್ಡ್ ಅಂತ ಬರುತ್ತೆ. ಗೋಲ್ಡ್ ಸ್ಟ್ರೀಮು ಫ್ರೆಶ್ ವರ್ಲ್ಡ್ ಅಲ್ಲ, ಕಾಂತಿ ಸ್ವೀಟ್ಸ್ ಮೇಲೆ ಅಷ್ಟೇ. ಎಲ್ಲ ಮುಗಿಸಿ ಎಲ್ಲ ಮುಗಿಸಿ ಇವಾಗ ಮನೆಗೆ ಬಂದೆ. ಆ್ಯಂಡ್ ಚೆನ್ನಾಗಿತ್ತು ಆ್ಯಕ್ಚುಲಿ. 4 ಗಂಟೆ ತನಕ ಆ ಜಾಗ ತೆಗ್ದಿರುತ್ತಂತೆ. ಸೊ ಇಲ್ಲೇ ಮನೆ ಹತ್ರನೂ ತುಂಬ ವಾಕಬಲ್ಲು. ಆ್ಯಂಡ್ ಇವತ್ತಂತೂ ನಾನು ಫೇಶಿಯಲ್ ಮಾಡಿದೆ. ಸೊ ದಟ್ ಇವತ್ತು ಒಂದು ನಾರ್ಮಲ್ ವ್ಲಾಗ್ ಇತ್ತು. ನಾನು ಜನರಲಿ ಯಾವತ್ತೂ ಮಾಡಲ್ಲ, ಸ್ಕಿನ್ ಕೇರ್ ಅಲ್ಲ. ಸೊ ಒಂದು ದಿವಸ ಮಾಡಿದೆ, ಅದಕ್ಕೆ ತೋರಿಸೋಣ ಅಂದ್ಕೊಂಡೆ. ಸೊ ಇದು ಒಂದು ನಾರ್ಮಲ್ ಡೇ ಇತ್ತು ನಂದು. ಆ್ಯಂಡ್ ಇಲ್ಲಿ ತನಕ ಯಾರ್ಯಾರು ನೋಡಿಬಿಟ್ಟು ಇಷ್ಟಪಟ್ಟರೋ ತುಂಬ ಥ್ಯಾಂಕ್ಸ್. ಆ್ಯಂಡ್ ಹೀಗೆ ನೋಡ್ತಾಯಿರಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್, ಬಾಯ್ ಗೈಸ್. ತುಂಬ ಥ್ಯಾಂಕ್ಸ್ ನನ್ನ ವ್ಲಾಗ್ ನೋಡೋದಕ್ಕೆ. ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.